ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮನೆಯಲ್ಲಿ ಪನ್ನೀರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಮಾರ್ಕೆಟಲ್ಲಿ ಮಾಡುವಂಥ ಪನ್ನೀರಲ್ಲಿ ಕೆಮಿಕಲ್ಸ್ ಮತ್ತು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಮತ್ತು ಹೆಲ್ತ್ಗೆ ಕೂಡ ಒಳ್ಳೆಯದಲ್ಲ. ಮನೆಯಲ್ಲಿ ಹೆಲ್ತಿಯಾಗಿ ಪನ್ನೀರ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಲೀಟ್ರಷ್ಟು ಹಾಲನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ಹಾಲು ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಇವಾಗ ನಾನು ವಿನೆಗರ್ ಯೂಸ್ ಮಾಡ್ತಾ ಇದ್ದೀನಿ. 150 ml ಅಥವಾ 4ರಿಂದ 5 ಟೇಬಲ್ ಸ್ಪೂನಷ್ಟು ವಿನೆಗರ್ಗೆ 1 ಲೀಟರಷ್ಟು ನೀರನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ ನಾರ್ಮಲ್ ವೈಟ್ ವಿನೆಗರೇ ಯೂಸ್ ಮಾಡ್ತಾ ಇದ್ದೀನಿ. ಹಾಲು ಕುದೀತಿದ್ದ ಹಾಗೆ ಗ್ಯಾಸ್ ಫ್ಲೇಮ್ನ ಲೋ ಮಾಡ್ಕೋಬೇಕು, ಆಫ್ ಮಾಡಬಾರ್ದು. ಸೊ ನಾನು ಗ್ಯಾಸ್ ಫ್ಲೇಮ್ನ ಲೋ ಮಾಡ್ಕೊಂಡಿದ್ದೀನಿ, ಆಫ್ ಮಾಡ್ಕೊಂಡಿಲ್ಲ. ನಾವು ಆಗಲೇ ವಿನೆಗರ್ನ ನೀರಿಗೆ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಈ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕು. ನೀವು ವಿನೆಗರ್ ಬದಲು 4-5 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಕೂಡ ಯೂಸ್ ಮಾಡಬೇಕು. ವಿನೆಗರ್ ಹಾಕಿದ ತಕ್ಷಣ ಹಾಲು ಈ ರೀತಿ ಒಡೆದು ಹೋಗುತ್ತೆ. ನಿಮ್ಮ ಹತ್ರ ವಿನೆಗರ್ ಇಲ್ಲ ಅಂದರೆ ನಿಂಬೆ ರಸ ಕೂಡ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈ ರೀತಿ ಹಾಕಿದ ತಕ್ಷಣ ಹಾಲು ಒಡೆಯುತ್ತೆ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಫ್ಲೇಮ್ ಲೋನಲ್ಲೇ ಇರಲಿ, ಆಫ್ ಮಾಡೋಕ್ಕೆ ಹೋಗಬೇಡಿ. ಹಾಲೆಲ್ಲ ಪೂರ್ತಿ ಒಡೆದ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೋಬೋದು. ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಕ್ಲೀನಾಗಿರುವಂಥ ಬಟ್ಟೆಗೆ ಸೋಸ್ಕೋಬೇಕಾಗತ್ತೆ. ಸೊ ಈ ಒಂದು ರೆಸಿಪಿ ಮಾಡ್ಕೋಬೇಕು ನೀವು. ಇದನ್ನು ಈ ರೀತಿ ಸೋಸ್ಕೊಂಡ್ರೆ ಆಗುತ್ತೆ ಅಷ್ಟೇ, ಬೇರೇನೂ ಮಾಡೋ ಹಾಗಿಲ್ಲ. ಇದನ್ನು ಸೋಸ್ಕೊಂಡ್ಮೇಲೆ ಒಂದ್ಸರಿ ಕೋಲ್ಡ್ ವಾಟರಲ್ಲಿ ಇದನ್ನು ವಾಶ್ ಮಾಡ್ಕೋಬೇಕು. ಯಾಕಂದರೆ ನಾನು ವಿನೆಗರೆಲ್ಲ ಹಾಕಿರೋದ್ರಿಂದ ಆ ವಿನೆಗರ್ ಸ್ಮೆಲ್ಲೆಲ್ಲ ಅಥವಾ ಒಂದು ಟೇಸ್ಟ್ ಏನಿರುತ್ತೆ, ವಿನೆಗರ್ ಹುಳಿ ಇರುತ್ತಲ್ವ, ಆ ಟೇಸ್ಟೆಲ್ಲ ಹೋಗಬೇಕು. ಅದಕ್ಕೆ ಕ್ಲೀನಾಗಿರುವಂಥ ಫ್ರೆಶ್ ವಾಟರಲ್ಲಿ ಇದನ್ನು ಒಂದ್ಸರಿ 2-3 ಸರಿ ಈ ರೀತಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ವಾಟರ್ ಏನಿದೆ ಅದನ್ನೆಲ್ಲ ಸ್ಕ್ವೀಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಹಿಂಡಿ ಎಕ್ಸ್ಟ್ರಾ ವಾಟರೆಲ್ಲ ತೆಗಿಬೇಕು. ಸ್ವಲ್ಪ ಕೂಡ ಎಕ್ಸ್ಟ್ರಾ ವಾಟರ್ ಇದರಲ್ಲಿ ಇರಬಾರ್ದು. ನಾನೀಗ 2-3 ಸರಿ ಕೂಡ ವಾಶ್ ಮಾಡ್ಕೊಂಡಾಗಿದೆ. ಸೊ ಇವಾಗ ಇದು ರೆಡಿಯಾಗಿದೆ. ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಇಟ್ಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈಗ ಫೋಲ್ಡ್ ಮಾಡಿಕೊಂಡ್ರೆ ಸಾಕು, ಬೇರೇನೂ ಇಲ್ಲ. ಇವಾಗ ನಾನು 2 ಲೀಟ್ರಷ್ಟು ನೀರು ತಗೊಂಡಿದ್ನಲ್ಲ, 2 ಲೀಟ್ರಷ್ಟು ಹಾಲು ತಗೊಂಡಿದ್ದೆ. ಅದೇ ಪಾತ್ರೆಯಲ್ಲೇ ಅಷ್ಟೇ ನೀರನ್ನು ಹಾಕಿ ಇದ್ರ ಮೇಲೆ ಭಾರ ಇಟ್ಕೋತಾ ಇದ್ದೀನಿ. ಇದ್ರ ಮೇಲೆ ಭಾರ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಒಂದು 6 ಅವರ್ಸ್ ಬಿಟ್ಟು ಇದನ್ನು ನಾವು ಈ ರೀತಿ ಕಟ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಪನ್ನೀರನ್ನ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಇದೇ ಥರ ಇನ್ನೂ ರೆಸಿಪೀಸ್ನ ನೋಡೋದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮನೆಯಲ್ಲೇ ಪನ್ನೀರ್ ಮಾಡೋದು, ಯಾವತ್ತೂ ಕೂಡ ಮಾರ್ಕೆಟಿಂದ ತರೋದಿಲ್ಲ. ಮತ್ತು ತುಂಬಾ ಚೆನ್ನಾಗಿ ಮತ್ತು ತುಂಬಾ ಟೇಸ್ಟಿಯಾಗಿ ಆಗುತ್ತೆ, ಮತ್ತು ಹಾರ್ಡ್ನೆಸ್ ಕೂಡ ಇರುತ್ತೆ. ಸೊ ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.